ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಶ್ರಾವಣ ಮಾಸ ಬಂದಿತೆಂದರೆ ಸಾಕು, ಸಾಲು ಸಾಲು ಹಬ್ಬಗಳ ಸರಣಿ ಆರಂಭವಾಗಿ ಬಿಡುತ್ತದೆ. ಈ ಸಾಲು ಸಾಲು ಹಬ್ಬಗಳ ಪೈಕಿ ಮೊದಲನೆಯದಾಗಿ ಮತ್ತು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲ್ಪಡುವಂತಹ ಹಬ್ಬವೇ ನಾಗರ ಪಂಚಮಿ. ಶ್ರಾವಣ ಮಾಸದಲ್ಲಿ ಬರುವ ಇತರ ಹಬ್ಬಗಳಿಗೆ ಮುನ್ನುಡಿಯನ್ನು ಬರೆಯುವ ಹಬ್ಬ ನಾಗರ ಪಂಚಮಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೆಯ ದಿನ ಅಂದರೆ ಪಂಚಮಿಯ ದಿನ ಆಚರಿಸಲ್ಪಡುವ ಹಬ್ಬವೇ ನಾಗರ ಪಂಚಮಿ. ನಾಗರ ಪಂಚಮಿ ನಾಡಿಗೆ ದೊಡ್ಡದು ಎಂಬುದು ಕನ್ನಡಿಗರಾದ ನಮ್ಮೆಲ್ಲರ ಜನಪ್ರಿಯ ಗಾದೆ ಮಾತು. ಈ ಹಬ್ಬ ಮುಖ್ಯವಾಗಿ ನಾಗದೇವರಿಗೆ ಸಮರ್ಪಿತವಾಗಿದೆ. ನಮ್ಮ ಸನಾತನ ಧರ್ಮದಲ್ಲಿ ನಾಗಗಳನ್ನು ಕೇವಲ ಸರೀಸೃಪಗಳಾಗಿ ನೋಡದೆಯೇ ವಿಶಿಷ್ಟ ದೈವಿಕ ಶಕ್ತಿ ಹೊಂದಿರುವ ದೇವರೆಂದೇ ಪೂಜೆ ಮಾಡಲಾಗುತ್ತದೆ. ಪುರಾಣಗಳ ಪ್ರಕಾರ ನಾಗರು ಕಶ್ಯಪ ಮಹರ್ಷಿ ಮತ್ತು ಕದ್ರು ದಂಪತಿಗಳ ಸಂತತಿ. ಈ ನಾಗಗಳು ಭೂಗತ ಜಗತ್ತಾದಂತಹ ಪಾತಾಳ ಲೋಕದಲ್ಲಿ ವಾಸಿಸುತ್ತಾರೆ. ಶಿವದೇವರು ವಾಸುಕಿ ಸರ್ಪವನ್ನು ತಮ್ಮ ಕಂಠದಲ್ಲಿ ಆಭರಣವಾಗಿ ಧರಿಸಿದ್ದಾರೆ ಮತ್ತು ಭಗವಂತ ಮಹಾವಿಷ್ಣು ದೇವರು ಸಾಗರದಲ್ಲಿ ಶೇಷನಾಗರ ಮೇಲೆ ಪವಡಿಸುತ್ತಾರೆ. ಈ ಶೇಷನಾಗ ಇಡೀ ಬ್ರಹ್ಮಾಂಡವನ್ನು ತಮ್ಮ ಹೆಡೆಯ ಮೇಲೆ ಹೊತ್ತಿದ್ದಾರೆ ಎಂಬ ನಂಬಿಕೆ ಇದೆ. ಗಣೇಶ ದೇವರು ಸಹ ತಮ್ಮ ಹೊಟ್ಟೆಗೆ ನಾಗದನ್ನೇ ಉದರ ಬಂಧನವಾಗಿ ಕಟ್ಟಿಕೊಂಡಿದ್ದಾರೆ. ಹೀಗೆ ನಾಗಗಳು ದೈವಿಕ ಸ್ಥಾನವನ್ನು ಪಡೆದುಕೊಂಡಿವೆ. ಹಾಗಾಗಿ ನಾಗದೇವರನ್ನು ಪೂಜೆ ಮಾಡಿದರೆ ಸಾಕು, ಪರೋಕ್ಷವಾಗಿ ಎಲ್ಲ ದೇವರುಗಳ ಅನುಗ್ರಹ ನಮ್ಮದಾಗುತ್ತದೆ. ನಾಗದೇವರು ಬಹಳ ಶೀಘ್ರವಾಗಿ ಫಲ ನೀಡುವ ಪ್ರತ್ಯಕ್ಷ ದೇವರು. ನಾಗದೇವರನ್ನು ಸಂತಾನ ಪ್ರದಾಯಕರಾಗಿ, ವಿವಾಹ ಯೋಗ ಪ್ರದಾಯಕರಾಗಿ, ಚರ್ಮವ್ಯಾಧಿ ನಿವಾರಕರಾಗಿ ಮತ್ತು ಐಶ್ವರ್ಯ ಪ್ರದಾಯಕರಾಗಿ ಪೂಜೆ ಮಾಡಲಾಗುತ್ತದೆ. ನಾಗದೇವರನ್ನು ಒಲಿಸಿಕೊಳ್ಳಲು ಮತ್ತು ಜಾತಕದಲ್ಲಿರಬಹುದಾದ ಸರ್ಪದೋಷಗಳಿಂದ ಉಂಟಾಗುವ ತೊಂದರೆಗಳಿಂದ ನಿವಾರಣೆಯನ್ನು ಪಡೆದುಕೊಳ್ಳಲು ನಮಗೆ ಇರುವ ಪರ್ವಕಾಲವೇ ನಾಗರ ಪಂಚಮಿ. ಈ ವರ್ಷದ ನಾಗರ ಪಂಚಮಿ ಆಗಸ್ಟ್ 17ನೇ ತಾರೀಕು ಸೋಮವಾರದಂದು ಬಂದಿದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನಾಗರ ಪಂಚಮಿಯ ಮಹತ್ವವೇನು, ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು, ಈ ಹಬ್ಬವನ್ನು ಆಚರಣೆ ಮಾಡುವುದರಿಂದ ನಮಗೆ ದೊರೆಯುವ ಫಲಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ನಾಗರ ಪಂಚಮಿಯ ಪೌರಾಣಿಕ ಹಿನ್ನೆಲೆ. ನಾಗರ ಪಂಚಮಿಯ ಹಬ್ಬಕ್ಕೆ ಮಹಾಭಾರತ ಮತ್ತು ಪುರಾಣಗಳಲ್ಲಿ ಅತ್ಯಂತ ಪ್ರಮುಖವಾದ ಪೌರಾಣಿಕ ಹಿನ್ನೆಲೆಗಳಿವೆ. ಆ ಮುಖ್ಯ ಕಥೆಗಳನ್ನು ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮಹಾಭಾರತದ ಪ್ರಕಾರ ಮಧ್ಯಮ ಪಾಂಡವ ಅರ್ಜುನನ ಮೊಮ್ಮಗ ಮತ್ತು ಪರೀಕ್ಷಿತ ಮಹಾರಾಜನ ಪುತ್ರನಾದ ಜನಮೇಜಯ ಮಹಾರಾಜನು ತನ್ನ ತಂದೆ ಪರೀಕ್ಷಿತ ಮಹಾರಾಜರ ಸಾವಿಗೆ ಕಾರಣವಾದಂತಹ ತಕ್ಷಕ ಎಂಬ ಸರ್ಪದ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಸರ್ಪಶಾಸ್ತ್ರ ಯಾಗ ಎಂಬ ಮಹಾಯಾಗವನ್ನು ಆಯೋಜಿಸಿರುತ್ತಾನೆ. ಈ ಸರ್ಪಶಾಸ್ತ್ರ ಯಾಗ ಆರಂಭವಾದ ಮೇಲೆ ಯಾಗದ ಶಕ್ತಿಯಿಂದಾಗಿಯೇ ಜಗತ್ತಿನ ಎಲ್ಲ ಹಾವುಗಳು ಬಂದು ಯಾಗದ ಅಗ್ನಿಕುಂಡಕ್ಕೆ ಬಿದ್ದು ಭಸ್ಮವಾಗತೊಡಗುತ್ತವೆ. ಇಂತಹ ಕ್ಲಿಷ್ಟ ಸಂದರ್ಭದಲ್ಲಿ ಸರ್ಪ ಸಂಕುಲವನ್ನು ಉಳಿಸಲು ಸರ್ಪಗಳ ಸಂಬಂಧಿಯಾದ ಆಸ್ತಿಕ ಎಂಬ ಮಹರ್ಷಿಯು ಯಜ್ಞಶಾಲೆಗೆ ಆಗಮಿಸುತ್ತಾರೆ. ತಮ್ಮ ಜ್ಞಾನ ಮತ್ತು ಮಧುರ ವಚನಗಳಿಂದ ಜನಮೇಜಯ ರಾಜರನ್ನು ಪ್ರಸನ್ನಗೊಳಿಸುತ್ತಾರೆ. ಮುನಿಯ ಅಗಾಧ ಜ್ಞಾನದಿಂದ ಪ್ರಸನ್ನಗೊಂಡ ಜನಮೇಜಯ ರಾಜರು ಬೇಕಾದ ದಾನವನ್ನು ಕೇಳುವಂತೆ ತಿಳಿಸುತ್ತಾರೆ. ಆಗ ಆಸ್ತಿಕ ಮಹರ್ಷಿಗಳು ಸರ್ಪಯಾಗವನ್ನು ನಿಲ್ಲಿಸುವಂತೆ ರಾಜನಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಾರೆ. ಆಸ್ತಿಕ ಮುನಿಗಳಿಗೆ ಕೊಟ್ಟ ಮಾತಿಗೆ ಕಟ್ಟುಬಿದ್ದ ಜನಮೇಜಯ ರಾಜ ಯಜ್ಞವನ್ನು ಸ್ಥಗಿತಗೊಳಿಸಬೇಕಾಗುತ್ತದೆ. ಹೀಗೆ ಆಸ್ತಿಕ ಮಹರ್ಷಿಗಳ ಸಕಾಲಿಕ ಹಸ್ತಕ್ಷೇಪದಿಂದ ಸರ್ಪಶಾಸ್ತ್ರ ಯಾಗ ನಿಂತು ನಾಗಕುಲ ಸಂಪೂರ್ಣ ವಿನಾಶದಿಂದ ಪಾರಾದಂತಹ ದಿನವೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಾಗಿರುತ್ತದೆ. ಈ ದಿನವನ್ನೇ ನಾಗರ ಪಂಚಮಿ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ. ಕಾಳಿಂಗ ಮರ್ದನದ ಕತೆ. ಮತ್ತೊಂದು ಜನಪ್ರಿಯ ಪೌರಾಣಿಕ ಕಥೆಯ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮರು ಬಾಲ್ಯಾವಸ್ಥೆಯಲ್ಲಿರುವಾಗ ಬಾಲಕೃಷ್ಣರು ಯಮುನಾ ನದಿಯ ತೀರದಲ್ಲಿ ಗೆಳೆಯರೊಂದಿಗೆ ಆಟವಾಡುತ್ತಲಿದ್ದಂತಹ ಚೆಂಡು ನದಿಗೆ ಬೀಳುತ್ತದೆ. ಆ ನದಿಯಲ್ಲಿ ಕಾಳಿಂಗ ಎಂಬ 100 ಹೆಡೆಗಳ ವಿಷಸರ್ಪವೊಂದು ವಾಸಿಸುತ್ತಾ ಇಡೀ ನದಿಯ ನೀರನ್ನು ವಿಷಮಯವಾಗಿರಿಸಿರುತ್ತದೆ. ನೀರಿನಲ್ಲಿದ್ದಂತಹ ಕಾಳಿಂಗನು ಶ್ರೀಕೃಷ್ಣ ಪರಮಾತ್ಮರನ್ನು ಸುತ್ತುವರೆದು ತನ್ನ ವಿಷದ ಹೆಡೆಗಳಿಂದ ಕಚ್ಚಲು ಪ್ರಯತ್ನ ಪಡುತ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮರು ಬಹಳ ಸುಲಭವಾಗಿ ಆತನ ಬಂಧನದಿಂದ ತಪ್ಪಿಸಿಕೊಂಡು ಕಾಳಿಂಗನ 100 ಹೆಡೆಗಳ ಏರಿ ನರ್ತನವನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಶ್ರೀಕೃಷ್ಣ ಪರಮಾತ್ಮರ ಪಾದದ ಭಾರವನ್ನು ತಡೆಯಲಾರದಂತಹ ಕಾಳಿಂಗ ರಕ್ತವಾಂತಿಯನ್ನು ಮಾಡುತ್ತಾ ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಬಿಡುತ್ತಾನೆ.
ಕಾಳಿಂಗ ಸರ್ಪದ ಸ್ಥಿತಿಯನ್ನು ನೋಡಿ ಆತನ ಪತ್ನಿಯರು ಶ್ರೀಕೃಷ್ಣ ಪರಮಾತ್ಮರೆಡೆಗೆ ಬಂದು ತಮ್ಮ ಪತಿಯ ಪ್ರಾಣ ಭಿಕ್ಷೆಯನ್ನು ನೀಡುವಂತೆ ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಾರೆ. ಶ್ರೀಕೃಷ್ಣ ಪರಮಾತ್ಮರು ನಾಗಪತ್ನಿಯರ ಕೋರಿಕೆಯ ಮೇರೆಗೆ ಕಾಳಿಂಗನನ್ನು ಕೊಲ್ಲದೆ ಹಾಗೆಯೇ ಕ್ಷಮಿಸುತ್ತಾರೆ. ಆದರೆ ತತ್ಕ್ಷಣ ಯಮುನಾ ನದಿಯನ್ನು ಬಿಟ್ಟು ತಮ್ಮ ಪರಿವಾರದೊಂದಿಗೆ ಸಮುದ್ರದಲ್ಲಿರುವ ಜುಣಕ ಎಂಬ ದ್ವೀಪಕ್ಕೆ ತೆರಳುವಂತೆ ಆಜ್ಞಾಪಿಸುತ್ತಾರೆ. ಶ್ರೀಕೃಷ್ಣ ಪರಮಾತ್ಮರು ಕಾಳಿಂಗ ಸರ್ಪವನ್ನು ಸೋಲಿಸಿ ಯಮುನಾ ನದಿಯನ್ನು ವಿಷಮುಕ್ತಗೊಳಿಸಿ ತಮ್ಮ ಜನರನ್ನೆಲ್ಲ ಕಾಪಾಡಿದ ದಿನವೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ. ಈ ವಿಜಯದ ನೆನಪಿಗಾಗಿ ಮತ್ತು ಸರ್ಪಭಯ ನಿವಾರಣೆಗಾಗಿ ಇಂದಿಗೂ ನಾಗರ ಪಂಚಮಿ ಎಂದು ನಾಗದೇವರಿಗೆ ಹಾಲೆರೆದು ಪೂಜೆ ಮಾಡಲಾಗುತ್ತದೆ. ನಾಗರ ಪಂಚಮಿಯನ್ನು ಹೇಗೆ ಆಚರಣೆ ಮಾಡಬೇಕು? ನಾಗರ ಪಂಚಮಿಯ ದಿನ ಮನೆಯಲ್ಲಿರುವವರೆಲ್ಲರೂ ಮುಂಜಾನೆ ಬೇಗನೆ ಎದ್ದು ಶುದ್ಧ ನೀರಿನಿಂದ ಮಂಗಳ ಸ್ನಾನವನ್ನು ಕೈಗೊಳ್ಳಬೇಕು. ಮನೆಯ ದೇವರ ಕೋಣೆಯಲ್ಲಿ ಬೆಳ್ಳಿ ಅಥವಾ ಮಣ್ಣಿನ ನಾಗಪ್ಪನ ಮೂರ್ತಿಯನ್ನು ಇರಿಸಬೇಕು. ದಕ್ಷಿಣ ಭಾರತದಲ್ಲಿ ನಾಗದೇವರನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಸ್ವರೂಪವೆಂದೇ ಪೂಜಿಸಲಾಗುತ್ತದೆ. ನಾಗರ ಪಂಚಮಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಭಾವಚಿತ್ರ ಇದ್ದರೆ ಅದನ್ನು ಸಹ ನಾಗಪ್ಪರ ಮೂರ್ತಿಯ ಬಳಿ ಇರಿಸಬೇಕು. ಬೆಳ್ಳಿ ನಾಗರ ಮೂರ್ತಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು. ನಂತರ ನೀರಿನಿಂದ ಅಭಿಷೇಕವನ್ನು ಮಾಡಿ ಅರಿಶಿಣ, ಕುಂಕುಮ, ಅಕ್ಷತೆ ಮತ್ತು ಬಹಳ ವಿಶೇಷವಾಗಿ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸಬೇಕು. ನಾಗಪ್ಪರಿಗೆ ಪ್ರಿಯವಾದ ಮಲ್ಲಿಗೆ, ಸಂಪಿಗೆ ಪುಷ್ಪಗಳಿಂದ ಅಲಂಕರಿಸಬೇಕು. ನಾಗಲೋಕಾಧಿಪತಿಯಾದ ಸುಬ್ರಹ್ಮಣ್ಯ ಸ್ವಾಮಿಯ ಭಾವಚಿತ್ರ ಅಥವಾ ಮೂರ್ತಿಗೂ ಸಹ ಅರಿಶಿಣ ಕುಂಕುಮವನ್ನು ಹಚ್ಚಿ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕು. ನಾಗಪ್ಪರಿಗೆ ಕರಿದ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡುವಂತಿಲ್ಲ. ಬದಲಿಗೆ ತಂಬಿಟ್ಟು, ಎಳ್ಳುಂಡೆ ಜೊತೆಗೆ ಬೆಲ್ಲವನ್ನು ನೈವೇದ್ಯವನ್ನಾಗಿ ಅರ್ಪಿಸಬೇಕು. ಕೊನೆಯದಾಗಿ ಆರತಿಯನ್ನು ಬೆಳಗಿ ಪೂಜೆಯನ್ನು ಸಮಾಪ್ತಿಗೊಳಿಸಬೇಕು. ನವನಾಗ ಸ್ತೋತ್ರ ಪಠಣ. ಪೂಜೆಯ ನಂತರ ಕೈ ಮುಗಿದು ಕುಳಿತು ಜಾತಕದಲ್ಲಿನ ಸರ್ಪದೋಷಗಳೆಲ್ಲ ನಿವಾರಣೆಯಾಗಲು ಮತ್ತು ಸರ್ಪಭಯ ದೂರಾಗಲು ಈ ಶಕ್ತಿಶಾಲಿ ನವನಾಗ ಸ್ತೋತ್ರವನ್ನು ಪಠಣ ಮಾಡಬೇಕು. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತತ ಏತಾನಿ ನವನಾಮಾನಿ ನಾಗಾನಾಂಚ ಮಹಾತ್ಮನಾಂ ಸಾಯಂಕಾಲೇ ಪಠೆ ನಿತ್ಯಂ ಪ್ರಾತಃ ಕಾಲೇ ವಿಶೇಷತ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಈ ಸ್ತೋತ್ರದಲ್ಲಿ ಅನಂತ, ವಾಸುಕಿ ಮತ್ತು ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ ಮತ್ತು ಕಾಲಿಯ ಎಂಬ 9 ನವನಾಗಗಳನ್ನು ಸ್ಮರಿಸಲಾಗಿದೆ. ಈ 9 ಮಹಾನಾಗಗಳ ಹೆಸರನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಭಕ್ತಿಯಿಂದ ಸ್ಮರಿಸುವವರಿಗೆ ಯಾವುದೇ ರೀತಿಯ ಸರ್ಪಭಯ ಮತ್ತು ವಿಷಭಯ ಇರುವುದಿಲ್ಲ ಎಂಬುದು ಈ ಸ್ತೋತ್ರದ ತಾತ್ಪರ್ಯ. ಜೊತೆಯಲ್ಲಿ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಸಹ ಪಠಣ ಮಾಡಬಹುದು. ಮನೆಯಲ್ಲಿ ಪೂಜೆ ಮುಗಿದ ನಂತರ ಸಮೀಪದ ದೇವಸ್ಥಾನಗಳಲ್ಲಿ ಅಥವಾ ನಾಗಬನಗಳಲ್ಲಿರುವ ನಾಗರ ಕಲ್ಲಿಗೆ ಹಸಿ ಹಾಲಿನಿಂದ ಅಭಿಷೇಕವನ್ನು ಮಾಡಬಹುದು. ಇದನ್ನು ತನಿ ಎರೆಯುವುದು ಎನ್ನಲಾಗುತ್ತದೆ. ತನಿ ಎರೆದ ನಂತರ ನಾಗರ ಕಲ್ಲುಗಳನ್ನು ಅರಿಶಿಣ, ಕುಂಕುಮ, ಹೂಗಳಿಂದ ಅಲಂಕರಿಸಿ ನೈವೇದ್ಯವನ್ನು ಅರ್ಪಿಸಿ ಭಕ್ತಿಯಿಂದ ಪೂಜಿಸಬೇಕು. ನಾಗರ ಕಲ್ಲಿಗೆ 3 ಅಥವಾ 5 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳು ಮರಗಳಿಗೆ ದೊಡ್ಡ ದೊಡ್ಡ ಜೋಕಾಲಿಗಳನ್ನು ಕಟ್ಟಿ ಜನಪದ ಹಾಡುಗಳನ್ನು ಹೇಳುತ್ತಾ ಆಟವಾಡುವುದು ಈ ಹಬ್ಬದ ವಿಶಿಷ್ಟ ಸಂಸ್ಕೃತಿಯಾಗಿದೆ. ನಾಗರ ಪಂಚಮಿ ಹಬ್ಬದ ದಿನ ನಾವು ಮಾಡಬಾರದ ಕೆಲಸಗಳು. ನಾಗರ ಪಂಚಮಿಯ ದಿನ ಭೂಮಿಯನ್ನು ಅಗೆಯುವುದು ಅಥವಾ ಹೊಲದಲ್ಲಿ ಉಳುಮೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಮಳೆಗಾಲದಲ್ಲಿ ಹಾವುಗಳು ಭೂಮಿಯ ಮೇಲ್ಭಾಗಕ್ಕೆ ಬರುವುದರಿಂದ ಅಗೆದರೆ ಅವುಗಳಿಗೆ ಗಾಯವಾಗಬಹುದು ಎಂಬ ಪರಿಸರ ಕಳಕಳಿ ಇದರ ಹಿಂದಿದೆ. ನಾಗರ ಪಂಚಮಿಯ ಹಬ್ಬದಂದು ಮನೆಯಲ್ಲಿ ಯಾವುದೇ ಪದಾರ್ಥಗಳನ್ನು ಬಾಣಲಿಯಲ್ಲಿ ಹಾಕಿ ಹುರಿಯುವಂತಿಲ್ಲ ಅಥವಾ ಎಣ್ಣೆಯಲ್ಲಿ ಕರಿಯುವಂತಿಲ್ಲ. ಹಬ್ಬದ ದಿನ ಚಾಕು ಅಥವಾ ಕತ್ತರಿ ಬಳಸಿ ತರಕಾರಿಗಳನ್ನು ಕತ್ತರಿಸುವುದನ್ನು ಸಹ ತಪ್ಪಿಸಬೇಕು. ಅಗತ್ಯವಿದ್ದರೆ ಹಿಂದಿನ ದಿನವೇ ತರಕಾರಿಗಳನ್ನು ಹೆಚ್ಚಿಕೊಳ್ಳುವುದು ವಾಡಿಕೆ. ನಾಗರ ಪಂಚಮಿ ಆಚರಣೆಯ ಪುಣ್ಯ ಫಲಗಳು. ಹಿಂದೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿನ ಕಾಳಸರ್ಪದೋಷ ಅಥವಾ ನಾಗದೋಷಗಳ ನಿವಾರಣೆಗೆ ನಾಗರ ಪಂಚಮಿ ಅತ್ಯಂತ ಪ್ರಾಶಸ್ತ್ಯವಾದ ದಿನ. ಈ ದಿನ ನಾಗದೇವರನ್ನು ಪೂಜಿಸುವುದರಿಂದ ದೋಷಗಳೆಲ್ಲ ದೂರವಾಗಿ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಚರ್ಮದ ಕಾಯಿಲೆಗಳು ಮತ್ತು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ನಾಗಪೂಜೆ ಉತ್ತಮವಾದ ಆರೋಗ್ಯವನ್ನು ಕರುಣಿಸುತ್ತದೆ. ನಾಗರ ಕಲ್ಲಿಗೆ ಹಾಲು ಮತ್ತು ಅರಿಶಿಣವನ್ನು ಸಮರ್ಪಣೆ ಮಾಡುವುದರಿಂದ ವಂಶೋದ್ಧಾರವಾಗುತ್ತದೆ ಹಾಗೂ ಸಂತಾನ ಭಾಗ್ಯ ದೊರೆಯುತ್ತದೆ.
ನಾಗರ ಪಂಚಮಿಯ ದಿನ ನಾಗಪೂಜೆಯನ್ನು ಮಾಡುವುದರಿಂದ ವಿಷಜಂತುಗಳು ಮತ್ತು ಸರ್ಪಗಳ ಬಗ್ಗೆ ಇರುವ ಅನಗತ್ಯ ಭಯ ದೂರಾಗುತ್ತದೆ. ನಾಗದೇವರ ಅನುಗ್ರಹದಿಂದ ಕುಟುಂಬಕ್ಕೆ ಯಾವುದೇ ಆಪತ್ತು ಬಾರದಂತೆ ರಕ್ಷಣೆ ದೊರೆಯುತ್ತದೆ. ನಾಗದೇವರು ಶಿವದೇವರ ಆಭರಣವಾಗಿರುವುದರಿಂದಲೇ ನಾಗರ ಪಂಚಮಿಯ ದಿನ ನಾಗಾರಾಧನೆಯನ್ನು ಕೈಗೊಳ್ಳುವುದರಿಂದ ಸಾಕ್ಷಾತ್ ಶಿವಪರಮಾತ್ಮರ ಸಂಪೂರ್ಣ ಕೃಪಾನುಗ್ರಹ ನಮ್ಮದಾಗುತ್ತದೆ. ಆತ್ಮೀಯರೇ, ಶ್ರಾವಣ ಮಾಸದ ಮೊದಲ ಹಬ್ಬವಾದ ನಾಗರ ಪಂಚಮಿಯ ಹೊಸ್ತಿಲಿನಲ್ಲಿರುವ ಈ ಸುಸಂದರ್ಭದಲ್ಲಿ ನಾಗರ ಪಂಚಮಿಯ ಹಬ್ಬದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ನಾಗದೇವರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.